ಇವನು ಅಂತಿಂತ ಕಳ್ಳ ಅಲ್ಲ. 5 ನಿಮಿಷದಲ್ಲಿ ಲಕ್ಷ ಲಕ್ಷ ಹಣ ರೆಡಿ. ಹೌದು, ನೀವು ಈಗಾಗಲೇ ಸಾಕಷ್ಟು ಕಳ್ಳರ ಬಗ್ಗೆ ಕೇಳಿರ್ಬೇಕು. ಆದ್ರೆ ಇವನು ಅಂತಿಂತ ಕಳ್ಳನಲ್ಲ ಅಂತ ಸ್ವತಃ ಪೊಲೀಸರೇ ಒಪ್ಪಿಕೊಂಡಿದ್ದಾರೆ. ಯಾಕಂದ್ರೆ ಇವನಿಗೆ ಹಣ ಬೇಕು ಅಂದ್ರೆ ಸಾಕು, ದಿನಕ್ಕೊಂದು ರಾಜ್ಯಕ್ಕೆ ಹೋಗೋದು, ಲಕ್ಷ ಲಕ್ಷ ಹಣದಿಂದ ಮಜಾ ಮಾಡೋದು ಮಾಡ್ತಿದ್ದ ಕಣ್ರಿ. ಹಣ ಖಾಲಿ ಆದ್ರೆ ಇದ್ದ ಜಾಗದಲ್ಲೇ ಒಂದೊಂದೇ ಮನೆಗಳನ್ನ ಕನ್ನ ಹಾಕಿ ಮತ್ತೊಂದು ರಾಜ್ಯಕ್ಕೆ ಜೂಟಾಗ್ತಿದ್ದ ಕಳ್ಳನನ್ನ ಕಲಬುರ್ಗಿ ಪೊಲೀಸರು ಹಿಡಿದು ಹಾಕಿದ್ದಾರೆ. ಹೀಗೆ ಫೋಟೋದಲ್ಲಿ ಕಾಣ್ತಿರೋನೆ ಶೋಕಿಲಾಲ ಕಳ್ಳ ಸೈಯದ್ ಅಲಿ. ಬಹಳಷ್ಟು ಜನರು ಹೊಟ್ಟೆಪಾಡಿಗಾಗಿ ಕಳ್ತನ ಮಾಡ್ತಾರೆ, ಆದ್ರೆ ಈತ ಮಾತ್ರ ಶೋಕಿ ಮಾಡೋದಕ್ಕೆ ಅಂತಾನೆ ಕಳ್ತನಗೆ ಇಳಿದುಕೊಂಡಿದ್ದ ನೋಡಿ. ಹೊಟ್ಟೆಗೆ ಹಿಟ್ಟಿಲ್ಲದಿದ್ರು ಜುಟ್ಟಿಗೆ ಮಲ್ಲಿಗೆ ಬೇಕು ಎನ್ನುವಂತೆ ಮಜಾ ಉಡಾಯಿಸ್ತಿದ್ದ. ಒಬ್ಬ ಹ್ಯಾಬಿಚುವಲ್ ಇಂಟರ್ ಸ್ಟೇಟ್ HBT ಅಫೆಂಡರ್ ಅಂದರೆ ಅಂತಾರಾಜ್ಯ ಮನೆಗಳತನ ಮಾಡುವ ರೂಢಿಗತ ಅಪರಾಧಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದು ಬಂಧಿತನಾದವನ ಹೆಸರು ಸೈಯದ್ ಹಮೀದ್ ಅಂತ. ಬೇಸಿಕಲಿ ತೆಲಂಗಾಣದ ವಾರಂಗಲ್ ಮತ್ತು ಪ್ರಸ್ತುತವಾಗಿ ಹೈದರಾಬಾದ್ನಲ್ಲಿ ಆಟೋ ಚಾಲಕನ ಕೆಲಸ ಮಾಡ್ತಾ ಇದ್ದಾನೆ. 5 ರಾಜ್ಯಕ್ಕೆ ಬೇಕಾಗಿದ್ದ ಮೋಸ್ಟ್ ವಾಂಟೆಡ್ ಕಳ್ಳ. 5 ರಾಜ್ಯದಲ್ಲಿ 85ಕ್ಕೂ ಹೆಚ್ಚು ಕಳ್ಳತನದ ಪ್ರಕರಣ. ಇದು ನಂಬೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಕಣ್ರಿ. ಆದ್ರೆ ಈತನ ಮೇಲೆ 5 ರಾಜ್ಯಗಳಲ್ಲಿ 85ಕ್ಕೂ ಹೆಚ್ಚು ಪ್ರಕರಣಗಳಿವೆ. ಇಷ್ಟೊಂದು ಕಳ್ಳತನ ಮಾಡಿದ್ರು ಎಲ್ಲೂ ತಗಲಾಕೊಂಡಿರ್ಲಿಲ್ಲ ಈ ಆಸಾಮಿ. ಇದರ ಮೇಲೆ ಗೊತ್ತಾಗುತ್ತದೆ ಈತ ಅದೆಷ್ಟು ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿರ್ಬೇಕಂತ. ಪದೇ ಪದೇ ಯಾವೆಲ್ಲ ವೇಷದಲ್ಲಿ ಬಂದಿರಬೇಕು. ಈತನ ಚಾಣಾಕ್ಷತೆಗೆ ಖುದ್ದು ಪೊಲೀಸರೇ ಶಾಕ್ ಆಗಿದ್ದಾರೆ. ಸೊ ಇದರಲ್ಲಿ ಒಂದು ಫಿಂಗರ್ ಪ್ರಿಂಟ್ ಮುಖಾಂತರ ನಮಗೆ ಇವನ ಆರೋಪಿಯ ಒಂದು ಪತ್ತೆ ಗುರುತು ಸಿಕ್ತು. ಆಮೇಲೆ ನಮ್ಮ ತಂಡ ಅವನಿಗೆ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಬಂಧಿತ ಆರೋಪಿಯಿಂದ ಒಟ್ಟು 117 ಗ್ರಾಮ್, ಆಲ್ಮೋಸ್ಟ್ 12 ತೊಲಿ ಗೋಲ್ಡ್, ವ್ಯಾಲ್ಯೂಯೇಬಲ್ ಅರೌಂಡ್ 20 lakhs, 20 ಲಕ್ಷ ಬೆಲೆ ಬಾಳುವ ಚಿನ್ನಾಭರಣವನ್ನು ವಶಪಡಿಸಿಕೊಂಡಿದ್ದಾರೆ. ತೆಲಂಗಾಣ ಮೂಲದ ಸೈಯದ್ ಅಲಿ ರಾತ್ರಿ ಹೊತ್ತು ಅಲ್ಲ, ಹಗಲಲ್ಲೇ ಕಳ್ಳತನ ಮಾಡ್ತಿದ್ದ. ಮನೆಗೆ ಬೀಗ ಹಾಕಿದ ಮನೆಗಳನ್ನೇ ಈತ ಟಾರ್ಗೆಟ್ ಮಾಡ್ಕೊಂತಿದ್ದ. ಯಾರು ಇಲ್ಲದ ಮನೆಗಳಿಗೆ ಕಳ್ಳತನ ಮಾಡ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಿದ್ದ ನೋಡಿ. ಈತ ಕಳ್ಳತನ ಯಾವತ್ತೂ ಮಾಡ್ತಿರ್ಲಿಲ್ಲ. ಈತನ ಬಳಿ ಶೋಕಿಗೆ ಹಣ ಖಾಲಿ ಆದ್ರೆ ಸಾಕು ಕಳ್ಳತನಕ್ಕೆ ಇಳಿದ್ಬಿಡ್ತಿದ್ದ. ದಿನ ರೈಲಿನಲ್ಲಿ ಸಂಚರಿಸುತ್ತಿದ್ದ ಕಳ್ಳ, ಕೊನೆಗೂ ಕಿಲಾಡಿ ಕಳ್ಳ ಅಂದರ್. 85ಕ್ಕೂ ಹೆಚ್ಚು ಕಳ್ಳತನ ಮಾಡಿದವನಿಗೆ ಸಖತ್ ಅನುಭವ ಬಂದಿತ್ತು. ಪೊಲೀಸರಿಂದ ಹೇಗೆ ತಪ್ಪಿಸ್ಕೊಳ್ತೇನೆ ಎಂಬ ಓವರ್ ಕಾನ್ಫಿಡೆನ್ಸ್ ಬಂದಿತ್ತು. ಆದ್ರೆ ಕಳ್ಳನಿಗೆ ಏನ್ ಗೊತ್ತು, ಕಳ್ಳ ಚಾಪೆ ಕೆಳಗೆ ನುಗ್ಗಿದ್ರೆ ನಮ್ಮ ಪೊಲೀಸರು ರಂಗೋಲಿ ಕೆಳಗೆ ಹೊಕ್ಕಿ ಈತನನ್ನ ಹೊಸಕು ಹಾಕಿದ್ದಾರೆ. ಕಲಬುರ್ಗಿ ಅಶೋಕ್ ನಗರ ಠಾಣೆಯ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದಾನೆ ನೋಡಿ. ಬಂಧಿತ ಕಳ್ಳನಿಂದ 16 ಲಕ್ಷ ಮೌಲ್ಯದ 117 ಗ್ರಾಂ ಚಿನ್ನಾಭರಣ ಜಪ್ತಿ ಮಾಡಲಾಗಿದೆ. 5 ರಾಜ್ಯದ ಪೊಲೀಸರು ಸೈಯದನಿಗೆ ಏರೋಪ್ಲೇನ್ ಏರ್ಸೋಕೆ ಮತ್ತೆ ಲಾಠಿ ಹಿಡಿದು ಕುಳಿತುಕೊಂಡಿದ್ದಾರಂತೆ. ಬಿಗ್ ಟಿವಿ ಕರ್ನಾಟಕ, ಕಲಬುರ್ಗಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.